ನಮ್ಮ ಸರ್ಕಾರ ಬಂದ್ರೆ ಗೃಹಲಕ್ಷ್ಮಿ ಹಣವನ್ನ ಇನ್ನಷ್ಟು ಏರಿಕೆ ಮಾಡ್ತೀವಿ ಅಂತ ಇವತ್ತು ಕುಣಿಗಲ್ ರಂಗನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಗರು ಗೃಹಲಕ್ಷ್ಮಿ ಅಥವಾ ಗ್ಯಾರಂಟಿ ಹಣದ ವಿಷಯವಾಗಿ ಟೀಕೆಗಳನ್ನ ಮಾಡಿದ್ರೆ ನೀವು ಜನರ ಶಾಪವನ್ನ ಹೆದರಿಸಬೇಕಾಗುತ್ತೆ ಅಂತ ಕೂಡ ಮಾತನಾಡಿದ್ದಾರೆ. ವಿಧಾನಸಭೆಯಲ್ಲಿ ಶಾಸಕ ಕುಣಿಗಲ್ ರಂಗನಾಥ್ ಅವರ ಮಾಹಿತಿ ಇದು. 2028ಕ್ಕೂ ನಮ್ಮ ಸರ್ಕಾರ ಬಂದ್ರೆ ಈಗೇನು 2000 ಗೃಹಲಕ್ಷ್ಮಿ ಹಣ ಕೊಡ್ತಾ ಇದ್ದಾರೆ ಅದನ್ನ ಡಬಲ್ ಮಾಡ್ತಾರಂತೆ, 4000ಕ್ಕೆ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ವಿರೋಧ ಮಾಡ್ತಾ ಇರುವಂತಹ ಬಿಜೆಪಿಗರ ವಿರುದ್ಧ ಕುಟುಕಿದ್ದಾರೆ. ಜನರ ಶಾಪಕ್ಕೆ ಗುರಿ ಆಗ್ತೀರಿ ಅಂತ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕುರಿತಾಗಿ ಅವರು ಮಾತನಾಡಿದ್ದು ಖುದ್ದು ವಿಧಾನಸಭೆಯಲ್ಲೇ. ಹಣವನ್ನ ಕೊಡ್ಲಿಕ್ಕೆ ತಿಣುಕಾಡ್ತಾ ಇದ್ದಾರೆ. ಅದಕ್ಕೆ 2 ತಿಂಗಳು 3 ತಿಂಗಳು ಪೋಸ್ಟ್ಪೋನ್ ಮಾಡ್ಕೊಂಡು ಒಟ್ಟೊಟ್ಟಿಗೆ ಸಮಯ ನೋಡಿಕೊಂಡು ಆಕ್ರೋಶ ವ್ಯಕ್ತವಾದ ಕೊಡ್ತಾ ಇದ್ದಾರೆ. ಈ 4000 ಮುಂದೆ ಇವ್ರು ಬಂದ್ರೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅದು ಎಲ್ಲಿಂದ ತಂದು ಕೊಡ್ತಾರೆ? ಈಗಲೇ ಇಷ್ಟೆಲ್ಲ ಹರಸಾಹಸ ಪಡ್ತಾ ಇದ್ದಾರೆ. ಈಗಲೇ ಸಾಲದ ಹೊರೆಯಿಂದ ಸರ್ಕಾರ ಇದೆ. ನೀವು ಹೇಳ್ಕೊಳ್ಬಹುದು, ಯಾವುದೇ ಸಮಸ್ಯೆ ಇಲ್ಲ ಅಂತ. ಓಕೆ ಸಭಾಧ್ಯಕ್ಷ ಗ್ಯಾರಂಟಿನ 2000 ಆಯ್ತು, ಅವ್ರು ಮಾತಾಡೋದು ನಿಮ್ಗೆ ಏನಾಗಿದೆ? ಆಯ್ತು ರಂಗನಾಥ್ ಅವರೇ, 2000 ಅಲ್ಲ 5000 ಕೊಡಿ, 2000 ಅಲ್ಲ 5000 ಕೊಡಿ, ನೀವು 10,000 ಕೊಡಿ. ಅವ್ರು ಮಾತಾಡಿದ್ರೆ ಯಾಕೆ ರಿಯಾಕ್ಷನ್ ಮಾಡ್ತೀರಿ? ಆಯ್ತು ರಂಗನಾಥ್ ಫಿನಿಶ್ ಮಾಡಿ. ಮಾತಾಡ್ತೀನಿ. ಈಗ ಇನ್ನೊಂದು ಮಾತು ಹೇಳ್ತೇನೆ. ಮುಂದಿನ ಸಾಲಿನ 2028ರಲ್ಲಿ ಸರ್ಕಾರ ಬಂದ್ರೆ 2000 ಇರೋಂಥ ಗ್ಯಾರಂಟಿ ಸ್ಕೀಮ್ ನ 4000 ರೂಪಾಯಿ ನೀವೇ ಕೇಳಿದ್ರಿ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ. ರಘುಮೂರ್ತಿ ಅವರೇ, ರಂಗನಾಥ್ ಮಾನ್ಯ ಸಭಾಧ್ಯಕ್ಷ ಒಂದೆರಡು ನಿಮಿಷ ಕೇಳ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷ, ಇವತ್ತು ನಮ್ಮ ಬಿಜೆಪಿಯವರು ಟೀಕೆ ಮಾಡ್ತಾರೆ. ಯಾವ ಕಾರಣಕ್ಕೋಸ್ಕರ ಹರಿಯಾಣದಲ್ಲಿ, ಡೆಲ್ಲಿಲಿ, ಮಹಾರಾಷ್ಟ್ರದಲ್ಲಿ ಹೇಳಿದ್ದೇನೆ, ಯಾಕೆ ಮತ್ತೆ ಮತ್ತೆ ಹೇಳ್ತೀರಿ? ಮೊನ್ನೆಯಿಂದ ಅದನ್ನೇ ಕೇಳ್ತಿದ್ದೆ ನಾನು. ಇವತ್ತು ಎಲ್ಲ ಬಡವರಿಗೆ ಸಹಾಯ ಮಾಡಬೇಕು. 20,000 ಜನಕ್ಕೆ ಕೆಲಸ ಕೊಡೋಂತ ಒಂದು ವಿಶೇಷವಾಗಿ ದಯವಿಟ್ಟು ಗ್ಯಾರಂಟಿ ಇವತ್ತು ನಮ್ಮ ಬಿಜೆಪಿಯವರು ಟೀಕೆ ನೋಡ್ಬೇಕು ಅಂದ್ರೆ ಯಾರು ಬೆಂಗಳೂರಲ್ಲಿ ಬಂದು ನೋಡ್ಬೇಕು. ಮಾನ್ಯ ಸಭಾಧ್ಯಕ್ಷ, ದಯವಿಟ್ಟು ಗ್ಯಾರಂಟಿ ಸ್ಕೀಮ್ ಗೃಹಲಕ್ಷ್ಮಿ ಬಗ್ಗೆ ಯಾರು ವಿರೋಧ ಮಾಡಿದ್ರೆ ಆ ಶಾಪ ತಟ್ಟುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಒಂದು ಚಾಲೆಂಜ್ ಕೊಡ್ತೇನೆ. ಯಾರಾದ್ರೂ ಮುಂದಿನ ಸರ್ಕಾರ ಯಾವ್ದು ಬದಲಾವಣೆ ಆದ್ರೂ ಯಾರು ಗ್ಯಾರಂಟಿ ಸ್ಕೀಮ್ ನಿಲ್ಲಿಸ್ಲಿಕ್ಕೆ ಆಗಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಓಕೆ ಸಭಾಧ್ಯಕ್ಷ ಗ್ಯಾರಂಟಿನ 2000 ಆಯ್ತು, ಅವ್ರು ಮಾತಾಡೋದು ನಿಮ್ಗೆ ಏನಾಗಿದೆ? ಆಯ್ತು ರಂಗನಾಥ್ ಅವರೇ, 2000 ಅಲ್ಲ 5000 ಕೊಡಿ, 2000 ಅಲ್ಲ 5000 ಕೊಡಿ, 10,000 ಕೊಡಿ. ಅವ್ರು ಮಾತಾಡಿದ್ರೆ ಯಾಕೆ ರಿಯಾಕ್ಷನ್ ಮಾಡ್ತೀರಿ? ಆಯ್ತು ರಂಗನಾಥ್ ಫಿನಿಶ್ ಮಾಡಿ. ಮಾತಾಡ್ತೀನಿ. ಯಾರು ಕೂಡ ಗ್ಯಾರಂಟಿಯನ್ನ ವಿರೋಧ ಮಾಡ್ತಾ ಇಲ್ಲ. ವಿರೋಧ ಇರೋದು ಅಸಮರ್ಪಕ ನಿರ್ವಹಣೆಯ ಕುರಿತಾಗಿ. ಸರಿಯಾಗಿ ನಿಮ್ಮ ಕಂತುಗಳು ಜನರ ಅಕೌಂಟ್ಗೆ ಹೋಗ್ತಾ ಇಲ್ಲ. ಅಕ್ಕಿಗೂ ಕೂಡ ಅವರು ಕಾಯಬೇಕಾಗಿದೆ, ಈ ಕಡೆ ಗೃಹಲಕ್ಷ್ಮಿ ಹಣಕ್ಕೂ ಕೂಡ ಕಾಯಬೇಕಾಗಿದೆ. ಇಂತಹ ಅಸಮರ್ಪಕ ನಿರ್ವಹಣೆ, ಆಮೇಲೆ ಎಲ್ರಿಗೂ ಕೊಡ್ತೀವಿ ಅನ್ನುವಂತಹ ನಿಮ್ಮ ನಿಲುವೇನಿದೆ ಅದು ಸರಿನಾ ಅನ್ನುವಂತಹ ಪ್ರಶ್ನೆ ಇದೆ. ಇದು ಮೂಲ ಉದ್ದೇಶ ಏನು? ಬಡವರಿಗೆ ತಲುಪಬೇಕು, ಆರ್ಥಿಕವಾಗಿ ಹಿಂದುಳಿದವರಿಗೆ ನಿಮ್ಮ ಈ ಹಣ ಒಂದಷ್ಟು ಅವರಿಗೆ ಚೈತನ್ಯವನ್ನು ತುಂಬಬೇಕು, ಶಕ್ತಿ ತುಂಬಬೇಕು ಅನ್ನೋದು. ಆದರೆ ಯಾರು ಇದಕ್ಕೆ ವಿರೋಧ ಮಾಡ್ತಿಲ್ಲ. ನೀವು ಅದೇ ನೆಪ ಇಟ್ಕೊಂಡು ಡಬಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಸದ್ಯ ಮುಂದಿನ ಅವಧಿಗೂ ನಮ್ಮ ಸರ್ಕಾರ ಬಂದ್ರೆ ಅಂತ ಅವರು ಹೇಳ್ತಾ ಇದ್ದಾರೆ. ಬಂದ್ರೆ ಆದ್ರೆ ಹೋದ್ರೆ ಅದು ನೆಕ್ಸ್ಟ್. ಬಟ್ ಈಗಿರುವಂತಹ ಯೋಜನೆಯನ್ನೇ ಸರಿಯಾಗಿ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಮುಂದೆ ಇಂತಹ ದೊಡ್ಡ ಟಾರ್ಗೆಟ್ ಅನ್ನ ಇಟ್ಕೊಂಡ್ರೆ ಹೆಂಗ್ ನಿಭಾಯಿಸ್ತಾರೆ? ಎಲ್ಲಿಂದ ತಂದು ನಿಭಾಯಿಸ್ತಾರೆ? ಇವಾಗ ಗ್ಯಾರಂಟಿಗಳ ಜಾರಿಯಲ್ಲಿ ಅದರಲ್ಲೂ ಕೂಡ ಗೃಹಲಕ್ಷ್ಮಿ ನಿಧಿ ಇನ್ ಟೈಮ್ಗೆ ತಲುಪುವಲ್ಲಿ ಸಾಕಷ್ಟು ಲೋಪಗಳಾಗ್ತಿದ್ದಾವೆ. 3 ತಿಂಗಳು 4 ತಿಂಗಳು ಬಿಟ್ಕೊಂಡು ರಾಜ್ಯ ಸರ್ಕಾರ ಮಹಿಳೆಯರ ಅಕೌಂಟ್ಗೆ ಅಮೌಂಟ್ ಹಾಕ್ತಿದೆ. ಇದಕ್ಕೆ ಬಿಜೆಪಿಯವರು ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ನ ಶಾಸಕರು ಗ್ಯಾರಂಟಿಗಳನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕುಣಿಗಲ್ ಶಾಸಕ ರಂಗನಾಥ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಗ್ಯಾರಂಟಿಗಳನ್ನ ಬಡವರಿಗೆ ಕೊಡ್ತಾ ಇದೀವಿ, ಯಾರೆಲ್ಲ ವಿರೋಧ ಮಾಡ್ತಾರೆ ಅವ್ರದ್ದು ಬಡವರ ಶಾಪ ತಟ್ಟುತ್ತೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಚಾಲೆಂಜ್ ಹಾಕೋ ರೀತಿಯಲ್ಲಿ ಮಾತನಾಡಿದ್ದಾರೆ.
ಮುಂದೆ ಯಾರೇ ಬಂದ್ರು ಕೂಡ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾರೇ ಬಂದ್ರು ಕೂಡ ಗ್ಯಾರಂಟಿಗಳನ್ನ ನಿಲ್ಸಕ್ಕಾಗಲ್ಲ, ಯಾಕಂದ್ರೆ ಅದು ಬಡವರಿಗೆ ಕೊಟ್ಟಿರುವಂತದ್ದು. ಜೊತೆಗೆ ನಮ್ದೇ ಸರ್ಕಾರ ಮುಂದೆ ಬಂದ್ರೆ ಅದನ್ನ ಡಬಲ್ ಮಾಡ್ತೇವೆ ಅನ್ನುವಂತ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇದನ್ನ ರಾಜ್ಯ ಸರ್ಕಾರವೇ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ, ಆದ್ರೆ ಶಾಸಕ ರಂಗನಾಥ್ ಅವರು ಈ ಒಂದು ವಿಚಾರವನ್ನ ಘೋಷಣೆ ಮಾಡಿದ್ದಾರೆ. ಮುಂದಿನ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಈಗೇನು 2,000 ಗೃಹಲಕ್ಷ್ಮಿ ನಿಧಿ ಕೊಡ್ಲಾಗ್ತಾ ಇದೆ ಅದನ್ನ 4,000 ಮಾಡ್ತೇವೆ ಅನ್ನುವಂತ ಘೋಷಣೆಯನ್ನ ಅಧಿಕೃತವಾಗಿ ಸದನದಲ್ಲಿ ಮಾಡಿರುವಂತದ್ದು. ಸುಳಿವು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಬಹಿರಂಗವಾಗಿ ಅಧಿಕೃತವಾಗಿ ಹೇಳಿರೋ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ಅನಿವಾರ್ಯವಾಗಿ ಆ ಒಂದು ನಿರ್ಧಾರ ಮಾಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಗ್ಯಾರಂಟಿಗಳನ್ನ ಸಮರ್ಥಿಸಿಕೊಂಡು ರಂಗನಾಥ್ ಅವರು ಮಾತನಾಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.